ಭಾರತ ಮಾತೆ ಸಿಂಧೂರ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಪಹಲ್ಗಾಮ ಭಯೋತ್ಪಾದನಾ ದಾಳಿಗೆ ಹತ್ಯೆ ಒಳಗಾಗಿರ್ತಕ್ಕಂಥ ಪ್ರವಾಸಿಗರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ABP ಈ ಕಾಶ್ಮೀರದಲ್ಲಾಗಿರ್ತಕ್ಕಂಥ ಭಯೋತ್ಪಾದನೆಯನ್ನು ಅತ್ಯುಗ್ರವಾಗಿ ಖಂಡಿಸುತ್ತದೆ. ಏನು ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳು ಈ ಒಂದು ಭಾರತದ ಭದ್ರತೆಗೆ ಸಂಬಂಧಪಟ್ಟಿರೋ ಹಾಗೆ ಮತ್ತು ಪ್ರತ್ಯೇಕವಾದಿಗೆ ಸಪೋರ್ಟ್ ಆಗೋ ಥರ ಏನು ಈ ಭಯೋತ್ಪಾದನೆಗಳನ್ನು ಮಾಡಿಸ್ತಾರ, ಆ ಭಯೋತ್ಪಾದನೆ ವಿರುದ್ಧವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಭಾಳಷ್ಟು ಷಡ್ಯಂತ್ರವನ್ನು ಮಾಡಿ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಕಾಶ್ಮೀರವನ್ನು ನಾವು ಒಂದು ಪ್ರವಾಸಿ ಸ್ಥಾನವನ್ನಾಗಿ ಮಾಡಿ ಒಂದು ಶಾಂತಿ ನೆಲೆಯನ್ನಾಗಿ ಮಾಡಬೇಕಂತ ಏನು ಸರ್ಕಾರಗಳು ಮಾಡ್ತಾ ಇದ್ದೇವೆ. ಇದಕ್ಕೆ ವಿರುದ್ಧವಾಗಿ ಷಡ್ಯಂತ್ರವನ್ನು ಏನು ಪ್ರತ್ಯೇಕವಾದಿಗಳು ಮಾಡ್ತಾ ಇದ್ದಾರೆ, ಈ ಥರದ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯಗಳನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಪ್ಪ ಅಂದರೆ ಅದನ್ನು ಖಂಡಿಸುತ್ತದೆ. ಇದು ಮಾನವ ಕುಲಕ್ಕೆ ಒಂದು ಏನಪ್ಪ ಅಂದ್ರೆ ಮಾರಕವಾಗಿರ್ತಕ್ಕಂಥ ಒಂದು ಘಟನೆ. ಇದನ್ನು ಮನುಕುಲ ಯಾವತ್ತೂ ಕೂಡ ಏನಪ್ಪ ಅಂದ್ರೆ ಸಹಿಸಲಿಕ್ಕೆ ಆಗೋದಿಲ್ಲ. ನೇರವಾಗಿ ಯುದ್ಧದಲ್ಲಿ ಹೋರಾಡಲಿಕ್ಕೆ ಆಗದೆ ಈ ನಾಗರಿಕರ ಮೇಲೆ ಮಾಡ್ತಕ್ಕಂಥ ಈ ಹತ್ಯಾಕಾಂಡವನ್ನು, ನಾಗರಿಕರನ್ನು ಹತ್ಯೆ ಮಾಡ್ತಕ್ಕಂಥ ಈ ಅಮಾನವೀಯ ಘಟನೆಯನ್ನು, ಈ ಭಯೋತ್ಪಾದನೆಯನ್ನು ಕಿತ್ತೊಗಿಲಿಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಪ್ಪ ಅಂತಂದ್ರೆ ಈ ಮೂಲಕ ನಾವೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಏನಪ್ಪ ಅಂದ್ರೆ ಸಹಿಸೋದಿಲ್ಲ. ಭಯೋತ್ಪಾದನೆ ಯಾವುದೇ ದೇಶದ ಅಭಿವೃದ್ಧಿಗೆ, ಯಾವುದೇ ದೇಶದ ಶಾಂತಿಗೆ ಏನಪ್ಪ ಅಂದ್ರೆ ಒಂದು ಮಾರಕ ಅಂತ ದೇಶದಿಂದ ಈ ಭಯೋತ್ಪಾದನೆ ಅಂತಕ್ಕಂಥ ಒಂದು ಈ ಕ್ಯಾನ್ಸರನ್ನು ಬುಡ ಸಮೇತ ಕೀಳಬೇಕು ಅಂತ ದೇಶದಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಏನಪ್ಪ ಅಂತಂದ್ರೆ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಹೆಸರು ನಾನು ರಾವ್ ಬಂಬಿ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಗರಾಧ್ಯಕ್ಷ. ಹುಡುಗರು ಭಯೋತ್ಪಾದಕ ದಾಳಿ ಕುರಿತು ABP ಒಂದು ಅತ್ಯಂತ ಖಂಡನೆ ಮಾಡಿ ಒಂದು ಮನವಿಯನ್ನು ಕೊಟ್ಟಿದೆ. ಸೊ ಸದರಿ ಮನವಿ ಏನು ಅವರ ನೋವಿದೆ ಅದು ನ್ಯಾಯಯುತ ಇದೆ. ಈ ದೇಶದ ನೋವು ಅದೇ ಇದೆ, ಅಥಣಿ ಪಟ್ಟಣದ ನೋವು ಅದೇ ಇದೆ. ಯಾರು ಈ ಉಗ್ರರು ಭಯೋತ್ಪಾದಕರು ಇಂಥ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಉಗ್ರ ಕ್ರಮ ಆಗಬೇಕನ್ನೋ ಅವರ ಮನವಿಯನ್ನು ನಾನು ಸಂಬಂಧಪಟ್ಟ ಇಲಾಖೆಗೆ ಇಲಾಖೆಗಳನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ.